ಈ ವರ್ಷ ಆದರೂ ನಮಗೆ ಅವಶ್ಯಕತೆ ಇದ್ದಾಗ ದೇವರ ಹತ್ರ ಬರೋದು, ಅವಶ್ಯಕತೆ ಇಲ್ಲದೇ ಇದ್ದಾಗ ದೇವರನ್ನ ಬಿಡುವಂಥ ಒಂದು ಚಟಗಳನ್ನು ಬಿಟ್ಟು ಬಿಡೋಣ. ಕೆಲವು ಹ್ಯಾಬಿಟ್ ಆಗಿ ನಮ್ಮನ್ನು ಹಿಂಬಾಲಿಸ್ತಿರ್ತಾವೆ, ಅದನ್ನು ನಮ್ಮ ಒಂದು ಶರೀರದಿಂದ ನಮ್ಮ ಮನಸ್ಸಿಂದ ತೆಗೆದುಹಾಕ್ಬಿಡೋಣ. ದೇವರು ಒಂದು ATM ಕಾರ್ಡ್ ಅಲ್ಲ ರೀ, ಅವಸರ ಇದ್ದಾಗ ಯೂಸ್ ಮಾಡೋದಕ್ಕೆ, ಆಮೇಲೆ ಒಂದು ಕಡೆ ಎತ್ತಿ ಇಡಲಿಕ್ಕೆ ಅಂತೇಳಿ. ದೇವರು ನಮಗೆ ಯಾವತ್ತಿಗೂ ಬೇಕಾಗಿರುವಂಥ ಒಬ್ಬ ಸ್ನೇಹಿತ, ದೇವರೊಬ್ಬ ಗುರು, ದೇವರು ನಮ್ಮ ಗುರಿಯಾಗಿದ್ದಾನೆ. ಇದು ಇಂಪಾರ್ಟೆಂಟ್. ಸೊ ಇನ್ಮೇಲೆ ಅನಾರೋಗ್ಯ ಬಂತು, ದೇವರೇ ಬಂದಿದ್ದೀನಿ, ಆರ್ಥಿಕತೆ ಪರಿಸ್ಥಿತಿಗಳು ಕೆಟ್ಟದಾಗಿದೆ, ಸ್ವಾಮಿ ಬಂದಿದ್ದೀನಿ, ಯಾರು ನನ್ನನ್ನು ಅವಮಾನ ಮಾಡಿ ಬೈದರು, ಸ್ವಾಮಿ ಬಂದಿದ್ದೀನಿ, ಈ ರೀತಿ ಬೇಡ. ದೇವರ ಸನ್ನಿಧಾನದಲ್ಲಿದ್ದಾಗ ಆ್ಯಂಡ್ ಇಫ್ ಯು ಆರ್ ಏಬಲ್ ಟು ಸೇ, ಒಂದೇಳಿ ಹೇಳುವುದಾದರೆ, ಸ್ವಾಮಿ ನನ್ನ ಕಷ್ಟ ಇದ್ದು ಬಂದು ಸ್ತೋತ್ರ ಮಾಡ್ತಾ ಇದ್ದೀನಿ, ಸಂತೋಷ ಇದ್ರೂ ಬಂದು ಸ್ತೋತ್ರ ಮಾಡ್ತಾ ಇದ್ದೀನಿ, ಎಲ್ಲದರಲ್ಲಿ ಹಿಂದೆ ಇದ್ರೂ ಬಂದು ಸ್ತೋತ್ರ ಮಾಡ್ತಾ ಇದ್ದೀನಿ, ಮುಂದೆ ಇದ್ರೂ ಬಂದು ಸ್ತೋತ್ರ ಮಾಡ್ತಾ ಇದ್ದೀನಿ. ಈ ರೀತಿ ಇರುವಂಥ ಸ್ವಭಾವ ನಮ್ದಾಗಿರ್ಬೇಕು. ಅದನ್ನು ಗೊತ್ತಲ್ವಾ, ಈ ನೋಸ್ ಅದ್ರ ಏನು, ಹೆಂಗೆ, ಯಾರು ಅಂತ ಎಲ್ಲ ಗೊತ್ತಿದೆ. ಸೊ ದೇವರನ್ನ ಉಪಯೋಗ ಮಾಡ್ಕೊಳ್ಳೋದು ಬಿಟ್ಟು ಬಿಡೋಣ, ನಾವು ದೇವರಿಗಾಗಿ ಉಪಯೋಗ ಆಗೋಣ. ಅರ್ಥ ಆಗುತ್ತಾ? ಲೈಕ್ ಕ್ಯಾಂಡಲ್, ಒಂದು ಕ್ಯಾಂಡಲ್ ಹಚ್ಚುವಾಗ ಅದು ಹೇಗೆ ಇನ್ನೊಬ್ಬರಿಗೆ ಬೆಳಕು ಕೊಡುತ್ತೋ ಹಾಗೆ ನನ್ನ ಜೀವಿತ ಸಾಕ್ಷಿಯಾಗಿ ನನ್ನ ಮನೆಯವ್ರಿಗೆ ಬೆಳಕು ಕೊಡಲಿ, ನನ್ನ ಸ್ನೇಹಿತರಿಗೆ ಬೆಳಕು ಕೊಡಲಿ, ಏನ್ರಿ ನಮ್ಮ ಸಂಬಂಧಕ್ಕೆ ಬೆಳಕು ಕೊಡಲಿ. ಆಗುತ್ತಾ? ಅದು ಕರಗಿ ಆಮೇಲೆ ಅದು ಇಲ್ಲದೆ ಹೋದರೂ ಕೂಡ ಅದ್ರ ಕೆಲಸ ನಿಯತ್ತಾಗಿ ಮಾಡ್ತದೆ. ಅದಕ್ಕೋಸ್ಕರ ನಮ್ಮ ಜೀವಿತ ಈ ಲೋಕದಲ್ಲಿ ದೇವರ ಉದ್ದೇಶಕ್ಕಾಗಿ ಇಟ್ಟಿರ್ತಾರೆ. ಇಷ್ಟು ವರ್ಷ ಬದುಕಿದ್ದೀನಿ, ನನ್ನ ಜೀವಿತ ಯಾರಿಗಾದ್ರೂ ಪ್ರಯೋಜನ ಆಗಿದೆನಾ? ಈವನ್ ಮೈ ಪೇರೆಂಟ್ಸ್, ನನ್ನ ಜೀವಿತ ಪ್ರಯೋಜನ ಆಗಿದೆನಾ? ತಂದೆ ತಾಯಿಗಳಾಗಿ ನಮ್ಮ ಮಕ್ಕಳಿಗೆ ನಮ್ಮ ಜೀವಿತ ಪ್ರಯೋಜನ ಆಗಿದೆನಾ? ಇಲ್ಲ. ನಮ್ಮ ಸ್ವಾರ್ಥ, ನಮ್ದುಗೋಸ್ಕರ ಬದುಕ್ತಿರ್ತೇವೆ. ಕಷ್ಟ ಬಂದ್ರೆ ಏಸಪ್ಪ ಅಂತ ಕೂಗ್ತಿರ್ತೇವೆ. ಯಾವ ರೀತಿ ಕ್ರೈಸ್ತತ್ವ ಇದು?